ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ನ ಜಾತಿವಾರು ಲೆಕ್ಕಾಚಾರ ಅಂತ ನೋಡಿದಾದ್ರೆ ಯಾವ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಅಂತ ಲಿಂಗಾಯತ ಸಮುದಾಯಕ್ಕೆ 3 ಸಚಿವ ಸ್ಥಾನ ಯಾರ್ಯಾರು ಎಂಬಿ ಪಾಟೀಲ್ ಶರಣ ಪ್ರಕಾಶ್ ಪಾಟೀಲ್ ಈಶ್ವರ್ ಖಂಡ್ರೆ ಕುರುಬ ಸಮುದಾಯಕ್ಕೆ 2 ಯಾರು ಅಂತ ನೋಡಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಬೈರತಿ ಸುರೇಶ್ ಒಕ್ಕಲಿಗ ಸಮುದಾಯಕ್ಕೆ 3 ಡಿಕೆ ಶಿವಕುಮಾರ್ ಸೇರಿದಂತೆ ಡಿಕೆ ಶಿವಕುಮಾರ್ ಅವರು ಹಾಗೆ ಇಲ್ಲಿ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು ರೆಡ್ಡಿ ಒಕ್ಕಲಿಗ ಅಂತ ಕನ್ಸಿಡರ್ ಮಾಡಿ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಆ ಸಮುದಾಯಕ್ಕೆ ಸೇರಿಸಬಹುದು ದಲಿತ 3 ಪರಮೇಶ್ವರ್ ಅವರು ಸತೀಶ್ ಇಲ್ಲಿ ಪರಮೇಶ್ವರ್ ಅವರು KH ಮುನಿಯಪ್ಪ ಮತ್ತು ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ST ಸಮುದಾಯ ಸತೀಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಮುಸ್ಲಿಂ 1 UT ಖಾದರ್ ಕ್ರಿಶ್ಚಿಯನ್ 1 ಅದು KJ ಜಾರ್ಜ್ ಅವರು ಇದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಪಟೇಲ್ರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಪ್ರಾತಿನಿಧ್ಯತೆ ಅನ್ನುವಂಥದ್ದೇ ಇಲ್ಲ ಯಾವಾಗಲೂ ಮಹಿಳೆ ಪರ ನಾವು ಅದು ಇದು ಅಂತ ಯಾವಾಗಲೂ ಮಾತನಾಡುವಂಥವ್ರಿಗೆ ನೈತಿಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಚಿಕ್ಕ ಪುಟ್ಟ ಸಮುದಾಯಗಳಿಗೂ ಕೂಡ ಎಲ್ಲೂ ಇಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ ಇಲ್ಲಿ ಮೇಯ್ನ್ ಆಗಿ ಅದೇ ನಾನು ಆಗ್ಲೇ ಹೇಳ್ತಾ ಇದ್ದಂತೆ ಹಳೆ ಡ್ರೈವರು ಹೊಸ ಕಾರ್ ಮಾತ್ರ ಬಂದಿರುವಂತದ್ದು ಇಲ್ಲಿ ಬದಲಾವಣೆ ಅನ್ನುವಂಥದ್ದೇ ಕಾಣಿಸ್ತಾ ಇಲ್ವಲ್ಲ ಮೊದಲ ಹಂತದಲ್ಲೂ ಒಂದು ಹೋಪ್ಸ್ ಅನ್ನುವಂಥದ್ದು ಕೊಡ್ತಾ ಇಲ್ವಲ್ಲ ಕಾಂಗ್ರೆಸ್ ಅಂತ ಪೃಥ್ವಿ ಮಹಿಳೆಯರಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು ಮೊದಲ ಸಂಪುಟದಲ್ಲಿ ಯಾಕಂತ ಹೇಳಿದ್ರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮಹಿಳೆಯರ ಬಗ್ಗೆ ಉದ್ದುದ್ದ ಭಾಷಣವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳು ನಾವು ಮಹಿಳಾ ಸಬಲೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ ಗೃಹಲಕ್ಷ್ಮಿ ಬಗ್ಗೆ ಮಾಡ್ತಾರೆ ಸ್ತ್ರೀ ಶಕ್ತಿಗಳ ಬಗ್ಗೆ ಮಾತನಾಡ್ತಾರೆ ಮತ್ತು ಉಚಿತ ಸಾರಿಗೆ ಬಗ್ಗೆ ಮಾತನಾಡ್ತಾರೆ ಆದರೆ ಸಂಪುಟದಲ್ಲಿ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ರೂಪಾ ಶಶಿಧರ್ ಇರ್ಬೋದು ಅಥವಾ ಇನ್ನೂರು ಮಹಿಳೆಯರು ಇರ್ಬೋದು ಯಾರನ್ನಾದ್ರೂ ಒಬ್ಬರನ್ನ ಮೊದಲ ಪ್ರಮಾಣ ವಚನ ತೆಗೆದುಕೊಳ್ಬೇಕಿತ್ತು ಆದ್ಯತೆಯನ್ನು ಕೊಡಬೇಕಿತ್ತು ಆ ಮುಖಾಂತರ ಎಲ್ಲ ಒಂದು ಕಡೆ ಇದೊಂಥರ ಪುರುಷ ಸಂಪುಟ ಅನ್ನೋ ರೀತಿಯಲ್ಲಿ ಎಲ್ಲೊಂದು ಕಡೆ ಟೀಕೆಗೆ ವ್ಯಂಗ್ಯಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಹಾಗಾಗಿ ಎಲ್ಲೊಂದು ಕಡೆ ಇದು ಸಮಾಜದಲ್ಲಿ ಈಗಾಗಲೇ ಟೀಕೆಗೆ ಆರಂಭ ಆಗ್ತಿರ್ತಕ್ಕಂಥ ಮಹಿಳೆಯರಿಗೆ ಮೊದಲ ಸಂಪುಟದಲ್ಲಿ ಅವಕಾಶ ಇಲ್ಲದಿರ್ತಕ್ಕಂಥದ್ದು ಬಹಳಷ್ಟು ಟೀಕೆಗೆ ವ್ಯಕ್ತವಾಗಿರ್ತಕ್ಕಂಥ ವಿಪಕ್ಷಗಳು ಕೂಡ ಇದನ್ನ ರಾಜಕೀಯ ಆಹಾರವಾಗಿ ಮಾಡ್ಕೊಳ್ತಿರ್ತಕ್ಕಂಥದ್ದು ಮತ್ತು ಟೀಕೆಗೂ ಕೂಡ ಇದೊಂಥರ ಸ್ವತಃ ಕಾಂಗ್ರೆಸ್ಸೇ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಡಬೇಕಿತ್ತು ಅದು ಯಾರೇ ಇದ್ರೂ ಸರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತೊಬ್ರು ಇರ್ಬೋದು ಒಂದು ಅವಕಾಶವನ್ನು ಕೊಡಬೇಕಿತ್ತು ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೊಂದು ಕಡೆ ಸುರ್ಜೇವಾಲ್ರವರು KC ವೇಣುಗೋಪಾಲ್ರವರು DK ಶಿವಕುಮಾರ್ ಸಿದ್ದರಾಮಯ್ಯವರು ಈ ಸಂಪುಟದಲ್ಲಿ ಮಹಿಳೆಯರನ್ನ ಮೊದಲ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದನ್ನ ಮರೆತು ಹೋಗಿದ್ದಾರೆ ಅಂತ ಕಾಣುತ್ತೆ ಆ ಮುಖಾಂತರ ಮಹಿಳಾ ಸಬಲೀಕರಣ ಗೃಹಲಕ್ಷ್ಮಿ ಸ್ತ್ರೀ ಶಕ್ತಿ ಬಗ್ಗೆ ಮಾತನಾಡ್ತಕ್ಕಂಥ ಕಾಂಗ್ರೆಸ್ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತು ಯಾಕೆ ಮಹಿಳೆಯರನ್ನು ತೆಗೆದುಕೊಳ್ತಿಲ್ಲ ಅನ್ನೋದೇ ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ನೀವು ಜಾತಿಯವರ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಪಟೇಲ್ UT ಖಾದರ್ ಅವರು ಮಾತನಾಡ್ತಾ ಇದ್ದಾರೆ ನೋಡೋಣ ಬಂದೇ ಹೋಗುದು ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗ್ಬೇಕಂತಿತ್ತು UT ಖಾದರ್ ಈಗ DK ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗುವಂತ ಒಂದು ಖಚಿತತೆ ಇದೆಯಾ ಸರ್ ಈಗ ಏನಾರ ಬಂದು ಫೋನ್ ಮಾಡಿದ್ರು ಸರ್ DK ಶಿವಕುಮಾರ್ ಅವರು ಈಗಾಗಲೇ ಬಹುಶಃ ನಾವು ತಮ್ಮ ಮುಖಾಂತರ ಮತ್ತು ಕೆಲವು ಮುಖಾಂತರ ಅಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ಬಂದಿದೆ ಅಧಿಕೃತವಾಗಿ ಬರಲಿಲ್ಲ ಮತ್ತೆ ಅಧಿಕೃತವಾಗಿ ಪಟ್ಟಿಯನ್ನು ನೋಡಿದೆ ಲಿಸ್ಟ್ ಬಂದಿದೆ ನಿಮ್ಮ ಮಾಧ್ಯಮ ಮುಖಾಂತರ ಆದ ಕಾರಣ ಇವತ್ತು ನಾನು ರಾಜೀನಾಮೆ ಬೆಳಿಗ್ಗೆ ನಾನು ನಮ್ಮ ದುರ್ಗಪ್ಪ ಲಾಮಣಿಯವರು ಕೊಟ್ಟಿದ್ದೇನೆ ಮತ್ತು ನಮ್ಮ ಸಭಾಧ್ಯಕ್ಷರಿಗೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷ ಭೇಟಿಯಾಗಿದ್ದೆ 3 ವರ್ಷ ನಿಕಟವಾದ ಒಂದು ನಮ್ಮ ಕೆಲಸ ಕಾರ್ಯದ ಜೊತೆಯಲ್ಲಿ ಗವರ್ನರ್ಗೆ ಒಂದು ವಿಶೇಷ ಧನ್ಯವಾದ ಕೂಡ ಸಲ್ಲಿಸಿ ಮತ್ತೊಂದು ಮೊದಲ ಆದ್ಯತೆ ಪಕ್ಷದ ಕಚೇರಿಗೆ ಬಂದು ಬಹುಶಃ ಏನು ಮೆಂಬರ್ ಸ್ಪೀಕರ್ ಅದು ಕ್ಯಾನ್ಸಲ್ ಆಗಿತ್ತು ಮತ್ತೆ ಮೆಂಬರ್ಶಿಪ್ ಅನ್ನು ಮಾಡುದು ಇಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ರು ನಗರಾಭಿವೃದ್ಧಿ ಸಚಿವರಾಗಿ UT ಖಾದರ್ ಕೆಲಸ ಮಾಡಿದ್ರು ಈಗ ಸ್ಪೀಕರ್ ಆಗಿ 3 ವರ್ಷಗಳ ಕಾಲ ಈಗ ಮುಂದಿನ 2 ವರ್ಷಗಳಲ್ಲಿ ಖಾದರ್ ಅವರು ಮಂತ್ರಿಯಾಗಿ ಯಾವ ಖಾತೆಯನ್ನು ನಿಭಾಯಿಸ್ತಾರೆ ಸರ್ ಯಾವ ಖಾತೆ ಕೊಟ್ಟರು ನಾವು ನಿಭಾಯಿಸ್ತೇವೆ ಪ್ರತಿಯೊಂದು ಖಾತೆ ಕೂಡ ಮಹತ್ವದ ಖಾತೆ ಯಾವ ಖಾತೆ ಜನರಿಗೆ ಪ್ರಯೋಜನ ಕೆಲಸ ನಾವು ಮಾಡಬಹುದು ಖಾತೆ ಒಂದು ಕೆಲಸ ಮಾಡುವಂತ ನಿರ್ದಿಷ್ಟವಾದ ಕೆಲಸ ಸರ್ಕಾರ ಅಂತಿಲ್ಲ ಕ್ಯಾಬಿನೆಟ್ ಅಲ್ಲಿ ಯಾವ ತೀರ್ಮಾನ ನಾವು ತಗೊಳ್ಬಹುದು ಕೊನೆ ಪ್ರಶ್ನೆ ಸರ್ ಇಷ್ಟು ದಿನಗಳ ಕಾಲ ಖಾದರ್ ಅವರು ಎಲ್ಲ ಒಂದ್ ಕಡೆ 2 ಪಕ್ಷಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಸ್ಪೀಕರ್ ಕೆಲಸ ಮಾಡ್ತಾ ಇದ್ರು ಈಗ ಪ್ರತಿಪಕ್ಷವನ್ನ ಎದುರಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಪ್ರತಿಪಕ್ಷವನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಸ್ಪೀಕರ್ ಆಗಿ ಈಗ ಮಂತ್ರಿಯಾಗಿ ಎದುರಿಸಬೇಕು ಏನ್ ಹೇಳ್ತೀರಿ ಸರ್ ಪ್ರತಿಪಕ್ಷ ನೋಡಿ ಅವ್ರ ನಮ್ಮೆಲ್ಲ ಮಿತ್ರ ಪಕ್ಷಗಳು ಸಮಾಜದ ಸಕಾರಾತ್ಮಕವಾದ ನಿಲುವಿಗೆ ಬಹುಶಃ ನಾವು ಸಂಪೂರ್ಣವಾದ ಜೊತೆಯಲ್ಲಿ ಇರ್ತೇವೆ ತತ್ವ ಆದರ್ಶದಲ್ಲಿ ವ್ಯತ್ಯಾಸ ಬಂದಾಗ ಕೆಲವು ಚರ್ಚೆಗಳು ಬರ್ತದೆ ಅದು ನಮ್ಮ ಎಲ್ಲಾ ಚರ್ಚೆಗಳು ಕೂಡ ಒಂದು ಸಂವಿಧಾನಬದ್ಧವಾಗಿ ಮತ್ತು ನಮ್ಮ ರಾಜ್ಯಕ್ಕೆ ಗೌರವ ತರುವಂತ ಕೆಲಸಕ್ಕೆ ಬೇಕಾಗಿ ನಾವು ಮಾಡ್ತೇವೆ ಖುಷಿ ಇದೆ ಸರ್ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಲಿಲ್ಲ DK ಶಿವಕುಮಾರ್ ಕ್ಯಾಬಿನೆಟ್ ಮಂತ್ರಿ ಆಗಿದೆ ಫೀಲ್ ಇದೆ ಸರ್ ನನಗೆ ಅದು ಹೇಳಿದಾನಲ್ಲ ಇವತ್ತು ಪಕ್ಷದ ಜೊತೆ ಕಾರ್ಯಕರ್ತರ ಜೊತೆ ಫ್ರೀಯಾಗಿ ಮಿಂಗಲ್ ಆಗುವ ಸಿಗೋದು ಅತ್ಯಂತ ಸಂತುಷ್ಟನಾಗಿದ್ದೇನೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು DK ಶಿವಕುಮಾರ್ ಸರ್ಕಾರ ಬೇರೆ ಬೇರೆ ಸರ್ಕಾರ ಅದು ಒಂದೇ ಸರ್ಕಾರ ಬರೇ ಹಸ್ತಾಂತರ ಇವತ್ತು ಆಗಿದೆ ಸೊ ಇಂದಿನ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನೆಲ್ಲ ಉತ್ತಮವಾದ ಕೆಲಸ ಮಾಡಿದ್ದಾರೆ ಅದು ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಸ್ತಾಂತರಗೊಂಡಿದೆ ಇಂದಿನೆಲ್ಲ ಉತ್ತಮವಾದ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಇನ್ನಷ್ಟು ಹೊಸತಾದ ಕೆಲಸ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷ
ಸಮಾಜದ ಕಟ್ಟ ಕಡೆ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಸಂವಿಧಾನಬದ್ಧ ನಮ್ಮ ಆಡಳಿತ ನಡೆಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರ ಆಗ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಒಳ್ಳೇದಾಗಲಿ ಸರ್ ನಿಮಗೆ. ಇದಿಷ್ಟು ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು